ಹಾಯ್, ವೆಲ್ಕಮ್ ಟು ಶ್ರೇಯಾ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನೆಲ್ಲ ನೋಡಿದ್ರೆ ನಿಮಗೊಂದು ತಲೆಗೊಂದು ಟಕ್ ಅಂತ ಒಂದು ಐಡಿಯಾ ಬಂದಿರುತ್ತೆ ಏನು ಮಾಡ್ತಿರ್ಬೋದು ಅಂತಲ್ವಾ. ಎಸ್, ವೆಜಿಟೇಬಲ್ ಪಲಾವ್. ಗೈಸ್, ಇದು ಪಲಾವ್ ಅನ್ಬೇಕಾ ಪುಲಾವ್ ಅನ್ಬೇಕಾ ಏನು ಅನ್ಬೇಕು? ಒಬ್ಬೊಬ್ರು ಒಂದೊಂದು ಥರ ಅಂತಾರೆ. ನಾನು ಸದ್ಯಕ್ಕೆ ಇವಾಗ ಪಲಾವ್ ಅಂತಲೇ ಹೇಳ್ತೀನಿ. ಸೊ ಎಲ್ಲ ವೆಜಿಟೇಬಲ್ನೆಲ್ಲ ವಾಶ್ ಮಾಡಿಕೊಂಡು ಅದು ಬೀನ್ಸ್ದೆಲ್ಲ ಹಿಂದೆ ಮತ್ತು ಅದು ಮುಂದೆಗಡೆ ಇದನ್ನೆಲ್ಲ ಕಟ್ ಮಾಡಬೇಕಲ್ಲ, ಅದು ಕಟ್ ಮಾಡಿಬಿಟ್ಟು ನಾರೆಲ್ಲ ಸ್ವಲ್ಪ ತೆಗ್ದು ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬೆಳಿಗ್ಗೆ ನೋಡಿ ಗೈಸ್, ಹೇಳ್ತೀನಲ್ಲ ಬಿಸಿಲು ಮುಖಕ್ಕೆ ಬೀಳೋದು ಹೆಂಗೆ ಬೀಳ್ತಿರೋದು ನೋಡಿ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಮೇಲೆ ಮಸಾಲೆ ಬೇಕಲ್ಲ ಪಲಾವ್ಗೆ. ಸೊ ಮಸಾಲೆಗೆ ಏನೇನು ಐಟಮ್ ಬೇಕೋ ಎಲ್ಲನೂ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕಾಯಿ, ಖಾರದ ಪುಡಿ. ಕಾಯಿನ ಮೊದಲೇ ರುಬ್ಬಿರೋದು, ಯಾಕಂದರೆ ಅದು ಬೇಗ ನುಣ್ಣಗಾಗಬೇಕಲ್ಲ. ಸೊ ಒಂದು ಸತಿ ಡ್ರೈ ಗ್ರೈಂಡ್ ಮಾಡಿದಾಗ ನೀಟಾಗಿ ಅದು ನುಣ್ಣಗಾಗುತ್ತೆ ರುಬ್ಬಿದಾಗ. ಸೊ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಾಯಿತು. ಈಗ ತರಕಾರಿ ಎಲ್ಲ ಕಟ್ ಮಾಡಿರೋದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ನೀರಲ್ಲಿ ಒಂದು ಸತಿ ತೊಳೆದಾಗಿದೆ. ಈಗ ಇನ್ನೊಂದು ಸತಿ ನೀರಿಗೆ ಇದನ್ನೆಲ್ಲ ಹಾಕೋತಾ ಇರೋದು. ನೋಡಿ, ನಮ್ಮ ಮನೇಲಿ ಹಂಗೇಳು ಹಿಂಗೇಳು ಈ ಥರ ಹೇಳು ಅಂತ ಹೇಳ್ತಿರ್ತಾರೆ ಗೈಸ್ ವ್ಲಾಗ್ ಮಾಡುವಾಗ. ಏನು ತೋರ್ಸೋದು ಬೇಡ ನನಗೆ, ಬಿಸಿಲು ಮುಖಕ್ಕೆ ಹೊಡೆಯುತ್ತೆ ಅಂತ ಹೇಳು. ಬಿಲ್ಬಾಯಿ ಸುಮ್ಮನೆ ತೋರ್ಸ, ಮುಖಕ್ಕೆ ಬಿಸಿಲು ಬೀಳುತ್ತೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಬಾಯ್. ಈಗ ತರಕಾರಿ ಎಲ್ಲ ರೆಡಿ ಆಯಿತು, ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಪಲಾವ್ ಮಾಡೋದಕ್ಕೆ ಆಯಿಲ್ ಹಾಕ್ಕೊಂಡು ಕಸೂರಿ ಮೇಥಿ, ಪಲಾವ್ ಎಲೆ, ಇನ್ನೂ ಏನೇನೋ ಇರುತ್ತಲ್ಲ ಸ್ಪೈಸಸ್ ಎಲ್ಲನೂ ಹಾಕ್ಕೊಂಡು ಇವಾಗ ಫ್ರೈ ಮಾಡಿ ಇವಾಗ ವೆಜ್ಜೀಸ್ ಹಾಕೋತಾ ಇದ್ದೀನಿ ಗೈಸ್. ಅದೇನು ಗೊತ್ತಾ, ವೈಟ್ ಕಲರು, ಅದು ವೈಟ್ ಬಟಾಣಿ. ಅದಕ್ಕೆಲ್ಲ ಏನೋ ಕಲರ್ ಇದಿರೋದಿಲ್ಲ, ಅಂದರೆ ಗ್ರೀನ್ ಬರುತ್ತಲ್ಲ ಆ ಥರ ಏನಿರೋದಿಲ್ಲ. ಇದು ಜಸ್ಟ್ ವೈಟ್ ಬಟಾಣಿ, ಅದು ನೆನೆಸಿರೋದು. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ವೆಜಿಟೇಬಲ್ಸ್ನ. ಆಗ್ತಿದೆ. ಸೊ ಇವಾಗ ಖಾರ ರುಬ್ಕೊಳ್ಳೋಣ. ಅದು ಆಗೋಷ್ಟರಲ್ಲಿ ಇವಾಗ ಖಾರ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಮಸಾಲೆ. ಸೊ ಇಲ್ಲಿ ಅಕ್ಕಿ ತೊಳೆದು ಇಟ್ಟಿದ್ದೀನಿ. ರೆಡಿ ಆಗ್ತಿದೆ. ಉಪ್ಪು ಹಾಕ್ಕೊಳ್ತಾ ಇರೋದು, ಸ್ವಲ್ಪ ಮತ್ತೆ ಹಾಕಬೇಕು. ಇದು ಮಸಾಲ ಹಾಕೋತಿದ್ದಾರೆ ಇವಾಗ. ಮಸಾಲ ಓಕೆನಾ? ಸಾಕಾಗ್ಲತ್ತಿ ಹೋಗ್ಬೇಕು. ನಾನು ತಿಳ್ಕೊಳ್ಳೋದು ಬಿಡೋತಿದ್ದೀನಿ. ನನಗೆ ಮಿಕ್ಸ್ ಮಾಡುವಂತ ಬಿಟ್ಟಿದ್ರು ಗೈಸ್. ವಿಡಿಯೋ ಮಾಡ್ತಾ ವಿಡಿಯೋ ಕಡೆ ಗಮನ ಆಗ್ಬಿಟ್ಟು ಸ್ವಲ್ಪ ನಾನು ತಲೆ ಇಡಿಸ್ಬಿಟ್ಟೆ. ಅದಕ್ಕೆ ಸಿಟ್ ಮಾಡ್ಕೊಂಡು ಕಿತ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಸೌತೆಕಾಯಿ ಬಲ್ತೇನಿಲ್ಲ, ಇದು ಒಂದು ಸ್ವಲ್ಪ ಸಿಪ್ಪೆ ಸ್ವಲ್ಪ ದಪ್ಪ ಇರಂಗೆ ಅನ್ನಿಸ್ತು, ಅದಕ್ಕೆ ಅಂತ ತೆಗಿತಾ ಇದ್ದೀನಿ. ಅಂತಾರೆ ಬಲ್ತೋಗಿರೋದು ತಿಂತಾರೆ, ಹೇಳ್ಬಿಟ್ರೆ ಯಾವ್ಯಾವುದೋ ಬೇಡತ್ತೆ ತೆಗಿ. ಎಷ್ಟು ಮಸಾಲೆ ನೀರು ಹಾಕ್ತಾ ಇದ್ದೀನಿ. ಇನ್ನು ಮಸಾಲೆ ಇವಾಗ ನೀರೆಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಕುದಿಬೇಕು. ಸೊ ಯಾವಾಗಲೂ ಕುದ್ಮೇಲೆ ಮುಚ್ಚಳ ಹಾಕೋದು ಒಳ್ಳೆಯದು, ಅದೆಲ್ಲ ಆಚೆ ಬರೋದು ಆ ಥರದ್ದೆಲ್ಲ ಆಗೋಲ್ಲ. ಸೊ ಕುದಿಯೋಕ್ಕೆ ಬಿಟ್ಟು ಕುದ್ಮೇಲೆ ಇದ್ರ ಕುಕ್ಕರ್ ಮುಚ್ಚಳ ಹಾಕಬೇಕು. ಸೊ ಇವಾಗ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕ್ಕೊಂಡು ಉಪ್ಪು ನೋಡಿಬಿಟ್ಟು ನೀರಿನ ಸ್ವಲ್ಪ ಬೇಕಿದ್ರೆ ಹಾಕ್ಕೊಂಡು ವಿಷಲ್ ಹಾಕ್ಸೋದು.
ಇವಾಗ ಮುಚ್ಚಳ ಹಾಕ್ಬೇಕಷ್ಟೇ. ಟೇಸ್ಟ್ ನೋಡಿಬಿಟ್ಟು ಸೊ ಈಗ ಒಂದು ಸ್ವಲ್ಪ ಉಪ್ಪು ಅವು ಸ್ವಲ್ಪ ಹಾಕಿದ್ರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು, ಉದ್ರುದ್ರಾಗಿ ಚೆನ್ನಾಗಿದೆ. ನಾನ್ ವೆಜ್ ಅಂತಲೇ ಅನಿಸೋದು. ಸ್ಮೆಲ್ ಅಂತ ಹಾಗೆ ಬರ್ತಿದೆ, ಘಮ ಘಮ ನಾನ್ ವೆಜ್ ಏನೋ ಮಾಡಿರೋ ರೀತಿಯೇ ಇದೆ ಸ್ಮೆಲ್ಲು. ಸಖತ್ತಾಗಿ ಬಂದಿದೆ ಪಲಾವ್ ಅಂತೂ, ಒಳ್ಳೆ ನಾನ್ ವೆಜ್ ಬಿರಿಯಾನಿ ಥರನೇ ಇದೆ. ನಾನ್ ವೆಜ್ ಸ್ವಲ್ಪ ಅಷ್ಟೇ. ಒಳ್ಳೆ ಬಿಸಿ ಬಿಸಿ ಪಲಾವ್ ಇವಾಗ ಸರಿಯಾಗಿ ರುಬ್ತಾ ಇರೋದೆ. ಓಕೆ ಗೈಸ್, ಬಾಯ್. ಐ ವಿಲ್ ಹ್ಯಾವ್ ದಿಸ್. ಈ ಮೊಸರು ಗೊಜ್ಜೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಗೈಸ್. ಅಂದರೆ ಒಂಥರ ಟೇಸ್ಟೇ ಹೋಗುತ್ತೆ ಅಂತ ಅನಿಸುತ್ತೆ ನನಗೆ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಬಿರಿಯಾನಿ ಆಯಿತು ಪಲಾವ್ಗೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನೆಕ್ಸ್ಟ್ ಇವಾಗ ಇಡ್ಲಿ ಮಾಡೋದಕ್ಕೆ ನೆಕ್ಸ್ಟ್ ಡೇಗೆ ಸಬ್ಬಕ್ಕಿ ಇಡ್ಲಿ ಮಾಡೋದಕ್ಕೆ ಎಲ್ಲನೂ ನೆನೆಸಿಟ್ಕೊಡ್ತಾ ಇರೋದು. ಉದ್ದಿನ ಇದು ಕಾಳು ಮತ್ತು ಸಬ್ಬಕ್ಕಿ ಇದನ್ನೆಲ್ಲ ತೊಳೆದು ಸಪ್ರೇಟ್ ನೆನೆಸ್ತಿದ್ದದು. ನೆಕ್ಸ್ಟ್ ಅಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡು ತೊಳೆದು ನೆನೆಸಿ ಇಡಬೇಕು. ಸೊ ಆಮೇಲಿಂದ ಸಂಜೆ ಹಾಗೆ ಇದನ್ನು ರುಬ್ಕೊಳ್ಳೋದು. ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ಕೊಂಡ್ರೆ ಸಬ್ಬಕ್ಕಿ ಇಡ್ಲಿ ಹಿಟ್ಟು ರೆಡಿ ಆಗೋಗುತ್ತೆ. ಸೊ ಇದನ್ನು ಇವಾಗ ತೊಳೆದು ನೆನೆಸ್ತಾ ಇದ್ದಾರೆ ಅಕ್ಕಿನ. ಯಾಕಂದರೆ ಅಕ್ಕಿನ ದಪ್ಪಕ್ಕೆ ತರಿಯಾಗಿ ರುಬ್ಬಬೇಕು. ಸೊ ಇದನ್ನು ಸಪ್ರೇಟಾಗಿ ನೆನೆಸ್ಕೊಂಡು, ಸಬ್ಬಕ್ಕಿನ ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಸೊ ಅದನ್ನು ಸಪ್ರೇಟಾಗಿ ನೆನೆಸ್ಕೊಂಡು ಇಟ್ಕೊತಾ ಇರೋದು. ಸೊ ಎರಡನ್ನೂ ಸಪ್ರೇಟ್ ರುಬ್ಬಿ ಮಿಕ್ಸ್ ಮಾಡೋದು. ಸೊ ಇಲ್ಲಿ ನೋಡಿ, ಇದು ಈ ಥರ ನೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಇಡ್ಲಿ ಹಿಟ್ಟು ರೆಡಿ. ಅಕ್ಕಿ ಕೂಡ ನೆಂದಿದೆ. ಇವೆರಡು ಈಗ ರುಬ್ಕೊಳ್ಳೋದು, ತರಿಯಾಗಿ ರುಬ್ಬಬೇಕು. ನೀವೊಂದ್ಸತಿ ಸಬ್ಬಕ್ಕಿ ಇಡ್ಲಿ ಟ್ರೈ ಮಾಡಿ, ಎಷ್ಟು ಸಾಫ್ಟ್ ಆಗಿರುತ್ತೆ, ಪ್ಲಸ್ ತಂಪು ಕೂಡ. ಅದೆಲ್ಲ ಏನು ಮಾಡ್ಕೊಂಡ್ಲೋ ಏನು. ಮನೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಗೆ ಹೊರಡ್ತಾ ಇದ್ದಾರೆ. ಸೊ ಅದರದ್ದು ವಿಡಿಯೋ ಇದು. ಸೊ ನೈಟ್ ಫ್ಲೈಟ್ ಇದೆ ಮಧ್ಯರಾತ್ರಿಗೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕಲ್ಲ, ಹಾಗಾಗಿ ಹೊರಡ್ತಾ ಇರೋದು. ಟಾಟಾ. ತಾಯಿ ಏನು ಬರಲ್ಲ, ಇನ್ನ ಒಂದು ವಾರದಲ್ಲಿ ಇಳ್ಕೊಂಡಿರ್ತಲ್ಲ. ಟಾಟಾ. ಮತ್ತೆ ಫಾರಿನ್ಗೆ ಹೋಗ್ಬೇಕು ಅನ್ಬಾರ್ದು, ಹಂಗೆ ಮಜಾ ಮಾಡ್ಕೊಂಡ್ ಬರ್ಬೇಕು. ಟೈಟ್ ಮಾಡ್ಕೋಬೇಕಾದ್ರೆ ಅಮ್ಮಿ ಮಾಡು ಸರಿ, ಅದು ಹೋದಾಗ ಮಾಡ್ಕ. ಇದೊಂದು ಒಂದು ಓಪನ್ ಆಗಿ ಕಾಣ್ತಾನೆ ಇಲ್ಲ ಇಲ್ಲಿ ಕತ್ಲೆ. ಜಾನತ ಚುಕ್ತಿ ಬಾಯ್. ಕಿಟಕಿಯಲ್ಲಿ ನೋಡ್ತೀವಿ. ಹೋಗಿ ನಾನು ಬಾಲ್ಟ್ ಹಾಕ್ತೀನಿ. ಹೋಯ್ತಲಾ ನಿಂತಿದ್ದು ಎಲ್ಲಿ ಹೋಗ್ತಾಳ, ಅಲ್ಲಿ ಹೋಗ್ತಾಳಲ್ಲ. ಅಂಜಾನು ಬಿಡಿ ಅಷ್ಟೇ ಅದು ಕಾಣೋದು, ಗಡಿ ಅಷ್ಟೇ.
That's all for today, guys. Like, share, subscribe, and comment. Thank you.